ಶಕುನಿ ಗಂಧಾರ ರಾಜ್ಯದ ರಾಜ ಸುಬಲ ಮತ್ತು ರಾಣಿ ಸುಧರ್ಮೆಯ ಪುತ್ರನಾಗಿದ್ದ. ಅವನ ತಂಗಿ ಗಾಂಧಾರಿಯೊಂದಿಗೆ ಅವನ ಸಂಬಂಧ ಅತ್ಯಂತ ಆಪ್ತವಾಗಿತ್ತು. ಜನಪ್ರಿಯ ಕಥೆಗಳಿಂದಾಗಿ ತಿಳಿಯುವುದು ಏನೆಂದರೆ ಶಕುನಿಯ ಹುಟ್ಟಿಗೆ ಶಾಪವೇ ಕಾರಣವಾಗಿತ್ತು. ರಾಜ ಸುಬಲ ಒಬ್ಬ ಋಷಿಯನ್ನು ಗೌರವಿಸದೆ ಅವಮಾನ ಮಾಡಿದ ಕಾರಣ ಆ ಋಷಿಯು ಶಾಪವು ಸುಬಲ ವಂಶದ ನಾಶವನ್ನು ಘೋಷಿಸಿತು ಮತ್ತು ಶಕುನಿ ಎಂಬ ಕಿರಿಯ ಪುತ್ರನು ಪ್ರಳಯದ ಸಾಧನವಾಗಲಿದ್ದ. ಶಕುನಿಯ ಹುಟ್ಟು ತಾರೆಯು ಅಶುಭವಾಗಿತ್ತು, ಆದರೆ ಅತಿ ದೊಡ್ಡ ಜ್ಞಾನ, ತರ್ಕಬುದ್ಧಿ ಮತ್ತು ತಂಗಿಯ ಮೇಲಿನ ಅನಂತ ಪ್ರೀತಿಯು ಅವನ ವ್ಯಕ್ತಿತ್ವವನ್ನು ರೂಪಿಸಿತು. ಶಕುನಿಯ ತಂಗಿಯಾದ ಗಾಂಧಾರಿಯ ವಿವಾಹ ಧೃತರಾಷ್ಟ್ರನೊಂದಿಗೆ ನಡೆದದ್ದು ಶಕುನಿಗೆ ಸಂಕಟದ ಆರಂಭ. ಗಾಂಧಾರಿಯು ಧೃತರಾಷ್ಟ್ರನಿಗೆ ಮನಸ್ಸಿಟ್ಟು ದೃಷ್ಟಿಹೀನನಾಗಿ ಅವಳ ಜೀವನವನ್ನೇ ಬಲಿ ತೆಗೆದಳು. ಆದರೆ ಜನಪ್ರಿಯ ಕಥೆಗಳ ಪ್ರಕಾರ ಭೀಷ್ಮನು ಗಂಧಾರ ರಾಜ್ಯವನ್ನು ಬಲವಂತದಿಂದ ವಶಪಡಿಸಿಕೊಂಡು ಶಕುನಿಯ ತಂದೆ ಸುಬಲ ಮತ್ತು ಅವನ 100 ಪುತ್ರರನ್ನು ಬಂಧನದಲ್ಲಿಟ್ಟಿದ್ದನು. ಅವರಿಗೆ ದಿನಕ್ಕೆ 1 ಮುಷ್ಟಿಯ ಅಕ್ಕಿ ಮಾತ್ರ ನೀಡಲಾಗುತ್ತಿತ್ತು. ಆಗ ಸುಬಲನು ತಾನು ಮತ್ತು ಇತರರ ಊಟವನ್ನು ಶಕುನಿಗೆ ನೀಡುವಂತೆ ಹೇಳಿದನು, ಏಕೆಂದರೆ ಶಕುನಿಯು ಬದುಕಿ ಅದರ ಕೊಡುಗೆಯನ್ನು ಪ್ರತೀಕಾರದ ಮೂಲಕ ವಾಪಸ್ಸು ಕೊಡುವ ನಿಟ್ಟಿನಲ್ಲಿ. ಹೀಗಿದ್ದಾಗ ಮೃತ್ಯುವಿನಲ್ಲಿಯೂ ಸುಬಲನು ಶಕುನಿಗೆ ತಾನು ಕತ್ತೆಯ ಮೂಳೆಗಳಿಂದ ಮಾಡಿದ ಮಾಂತ್ರಿಕ ಚೌಕಟ್ಟು ಕೊಟ್ಟನು. ಈ ಚೌಕಟ್ಟು ಶಕುನಿಗೆ ಧೃತರಾಷ್ಟ್ರ ಮತ್ತು ಪಾಂಡವರಿಗೆ ವಿರೋಧವಾಗಿ ಪ್ರಭಾವ ಬೀರುವ ಅಸ್ತ್ರವಾಯಿತು. ಹೀಗಿದ್ದಾಗ ಶಕುನಿ ಗಾಂಧಾರಿಯೊಂದಿಗೆ ಹಸ್ತಿನಾಪುರಕ್ಕೆ ಬಂದು ಅವಳ ಸಹೋದರನಾಗಿ ಅಲ್ಲಿಯ ರಾಜಧಾನಿಯಲ್ಲಿ ನೆಲೆಯೂರಿದನು. ಆದರೆ ಅವನ ಹೃದಯದಲ್ಲಿದ್ದಿದ್ದು ಪ್ರತೀಕಾರ ಮಾತ್ರ. ಅವನು ದುಶ್ಯಾಸನ ಮತ್ತು ದುರ್ಯೋಧನನ ಮುಖ್ಯ ಸಲಹೆಗಾರನಾಗಿ ಪಾಂಡವರ ವಿರುದ್ಧ ವಿಷ ಬಿತ್ತಲಾರಂಭಿಸಿದನು. ಅವನ ಚತುರತೆ ಮತ್ತು ಮನುಷ್ಯ ಮನಸ್ಸಿನ ದುರ್ಬಲತೆಗಳ ಬಳಕೆ ಮೂಲಕ ಶಕುನಿಯು ಜೂಜಾಟದ ಮೂಲಕ ಪಾಂಡವರು ಎಲ್ಲವನ್ನೂ ಕಳೆದುಕೊಳ್ಳುವಂತೆ ಮಾಡಿದನು. ಈ ಆಟದ ಮೂಲಕ ಪಾಂಡವರು ಅರಣ್ಯವಾಸಕ್ಕೂ ದ್ರೌಪದಿಯ ಅವಮಾನಕ್ಕೂ ಒಳಗಾದರು. ಇದು ಕೃಷ್ಣನ ಮಹಾಯೋಜನೆಯ ಭಾಗವಾಗಿದ್ದು ಶಕುನಿ ಅಹಿತಕರ ಪಾತ್ರ ವಹಿಸಿದ್ದರೂ ಸಹ ಧರ್ಮದ ಪುನಃಸ್ಥಾಪನೆಗೆ ಅವನು ಉಪಯುಕ್ತನಾಗಿದ್ದ. ಕುರುಕ್ಷೇತ್ರದ ಯುದ್ಧದ 18ನೆಯ ದಿನ ಶಕುನಿಯ ಕೊನೆಯ ದಿನವಾಗಿತ್ತು. ಪಾಂಡವರ ಅತಿ ದೊಡ್ಡ ವೀರರಾದ ಸಹದೇವನು ಶಕುನಿಯ ಜೊತೆ ಯುದ್ಧ ಮಾಡಿ ಅವನನ್ನು ಕೊಂದನು. ಈ ಯುದ್ಧಕ್ಕೂ ಮೊದಲು ಸಹದೇವನು ಶಕುನಿಯ ಮರಣ ಪ್ರಮಾಣವನ್ನೇ ತೆಗೆದುಕೊಂಡಿದ್ದನು. ಶಕುನಿ ಕೊನೆಗೆ ಮುಗುಳ್ನಗೆಯಿಂದ ಜೀವ ಬಿಟ್ಟನೆಂದು ಕತೆ. ಅವನ ತಂದೆಯ ಶಾಪ, ಅವನ ಬದ್ಧತೆ, ಪ್ರತೀಕಾರ ಈ ಎಲ್ಲವನ್ನೂ ಸಾಧಿಸಿದೆನೆಂಬ ನಿಭಾಯನೆಯ ನಗು ಅದು. ಮಹಾಭಾರತದ ಕೊನೆಯ ಭಾಗವಾದ ಸ್ವರ್ಗಾರೋಹಣ ಪರ್ವದಲ್ಲಿ ಯುಧಿಷ್ಠಿರನು ಜೀವಂತವಾಗಿಯೇ ಸ್ವರ್ಗಕ್ಕೆ ಹೋಗುತ್ತಾನೆ. ಅಲ್ಲಿಯೇ ಅವನು ಶಕುನಿ ಮತ್ತು ದುರ್ಯೋಧನನನ್ನು ಸ್ವರ್ಗದಲ್ಲಿ ನೋಡುತ್ತಾನೆ. ಆದರೆ ತನ್ನ ಸಹೋದರರು ದ್ರೌಪದಿ ನರಕದಲ್ಲಿ ನೋಡುತ್ತಾನೆ. ಇದಕ್ಕೆ ದೇವತೆಗಳು ಉತ್ತರ ನೀಡುತ್ತಾರೆ. ಅದೇನೆಂದರೆ ಕರ್ಮ ಬಹುಮಟ್ಟದ ಆಗುಹೋಗುಗಳುಳ್ಳ ನಿಯಮ. ಶಕುನಿಯು ಬಲಿಯಾದರೂ ತನ್ನ ತಂದೆಯ ಶಪಥ ಪೂರೈಸಿದನು. ಅವನು ಧರ್ಮದ ಪರಿಷ್ಕರಣೆಗೆ ಕಾರಣನಾದನು. ಅವನು ಧರ್ಮಪಥವನ್ನೇ ಅನುಸರಿಸಿದನು. ಬೇರೆಯವರ ಪಾಲಿಗೆ ಅದು ಅಸಹಜವಾಗಿದ್ದರೂ ಶಕುನಿಯು ಒಬ್ಬ ದ್ವಂದ್ವಾತ್ಮಕ ವ್ಯಕ್ತಿ. ಕೆಲವರಿಗೆ ಆತ ಶತ್ರು, ಕೆಲವರಿಗೆ ಆತ ಧರ್ಮದ ಅಜ್ಞಾತ ಸೇನಾಪತಿ. ಅವನ ಕತೆ ನಮಗೆ ಹೀಗೊಂದು ಸಂದೇಶ ನೀಡುತ್ತದೆ: ಕರ್ಮವು ನೇರವಾಗಿಲ್ಲ, ಅದು ಉದ್ದ ಹದ್ದಾದ ಬಲಯಂತ್ರ. ಶಕುನಿ ತನ್ನ ಪಾತ್ರವನ್ನು ಸಂಪೂರ್ಣವಾಗಿ ನಿಭಾಯಿಸಿದ. ಧರ್ಮದ ಕಾರ್ಯದ ಬಲಿಪಶುವಾಗಿದ್ದ.